2023 ಚುನಾವಣೆಗೆ ಗಡಿ ಜಿಲ್ಲೆ ಬೆಳಗಾವಿ ಸಜ್ಜುಗೊಳ್ಳುತ್ತಿರುವಂಥದ್ದು. ಅದರಲ್ಲೂ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರ ಅಕ್ಷರಶಃ ರಣಾಂಗಣವಾಗುವ ಎಲ್ಲ ಮುನ್ಸೂಚನೆಗಳು ಸಿಗ್ತಿರುವಂಥದ್ದು. ಕಳೆದ ಬಾರಿಯ ಕಣದಲ್ಲಿ ಕೈ ಜೋಡಿಸಿದವರು ಇದೀಗ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿರುವಂಥದ್ದು. ಕಳೆದ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದ ರಮೇಶ್ ಜಾರಕಿಹೊಳಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಲು ಶಪಥ ಮಾಡಿರುವಂಥದ್ದು. ಈ ಇಬ್ಬರ ನಾಯಕರ ಜಟಾಪಟಿ ಮಧ್ಯೆ ಡಿ.ಕೆ. ಶಿವಕುಮಾರ್ ಎಂಟ್ರಿ ಇದೀಗ ರೋಚಕತೆ ಸೃಷ್ಟಿಸಿರುವಂಥದ್ದು. ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ್ಫಾರ್ಮೆನ್ಸ್ ಹೇಗಿದೆ, ಬಿಜೆಪಿ ಆಕಾಂಕ್ಷಿಗಳ ಬಗ್ಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಎಂದು ಕರೆಸಿಕೊಳ್ಳುವ ಸುವರ್ಣಸೌಧ ಇರುವುದು ಇಲ್ಲಿಯೇ. ಸಾಂಬ್ರಾ ವಿಮಾನ ನಿಲ್ದಾಣ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಈ ಭಾಗದ ಆಕರ್ಷಣೆ. ವೈವಿಧ್ಯಮಯ ಸಂಸ್ಕೃತಿ, ಭಾಷೆಯ ಮೂಲಕ ಗಮನ ಸೆಳೆಯುತ್ತಿರುವುದೇ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಮರಾಠಿ ಭಾಷಿಕರ ಪ್ರಾಬಲ್ಯ ಇರುವ ಈ ಕ್ಷೇತ್ರದಲ್ಲಿ ಪ್ರತಿ ಬಾರಿಯೂ ಎಲೆಕ್ಷನ್ ಭಾರಿ ಜಿದ್ದಾಜಿದ್ದಿಗೆ ಕಾರಣವಾಗುತ್ತೆ. ಅದರಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತುರುಸಿನ ಸ್ಪರ್ಧೆ ಏರ್ಪಡುವುದು ಬಹುತೇಕ ಖಚಿತ. ಹೀಗಾಗಿ ಚುನಾವಣಾ ಕಣ ರಣರಂಗವಾಗಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 2,44,230. ಪುರುಷ ಮತದಾರರು 1,24,191, ಮಹಿಳಾ ಮತದಾರರು 1,20,039, ಇತರೆ 967 ಮತದಾರರಿದ್ದಾರೆ. ಹಾಗೆಯೇ ಜಾತಿವಾರು ಮತದಾರರು ಅಂತ ನೋಡಿದಾಗ ಲಿಂಗಾಯತ ಸಮುದಾಯದ 45,000, ಮರಾಠ 95,000, ಎಸ್ಸಿ 28,000, ಮುಸ್ಲಿಂ 21,000, ಕುರುಬ 14,000, ಜೈನ್ 12,000, ಎಸ್ಟಿ 8,000, ವಿಶ್ವಕರ್ಮ 3,000, ಬ್ರಾಹ್ಮಣ 2,500, ಇತರೆ 20,000 ಮತದಾರರಿದ್ದಾರೆ. ಕಳೆದ 3 ಚುನಾವಣೆಯ ಫಲಿತಾಂಶವನ್ನು ನೋಡೋಣ. 2008ರಲ್ಲಿ ಸಂಜಯ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿ ಆಗಿ 42,208 ಮತಗಳನ್ನು ಪಡ್ಕೊಂಡು ಗೆದ್ರು. ಎಸ್ಸಿ ಮಾಳಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 33,899 ಮತಗಳನ್ನು ಪಡ್ಕೊಂಡ್ರು. ಗೆಲುವಿನ ಅಂತರ 8,309. 2013ರಲ್ಲಿ ಸಂಜಯ್ ಪಾಟೀಲ ಬಿಜೆಪಿಯ ಅಭ್ಯರ್ಥಿಯಾಗಿ 38,322 ಮತಗಳನ್ನು ಪಡ್ಕೊಂಡು ಗೆದ್ರು. ಮನೋಹರ ಕಿಣೇಕರ ಎಂಇಎಸ್ ಅಭ್ಯರ್ಥಿಯಾಗಿ 36,987 ಮತಗಳನ್ನು ಪಡ್ಕೊಂಡ್ರು. ಗೆಲುವಿನ ಅಂತರ 1,335 ಮತ. 2018ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 1,02,040 ಮತಗಳನ್ನು ಪಡ್ಕೊಂಡು ಗೆದ್ರು. ಸಂಜಯ್ ಪಾಟೀಲ ಬಿಜೆಪಿಯ ಅಭ್ಯರ್ಥಿಯಾಗಿ 50,316 ಮತಗಳನ್ನು ಪಡ್ಕೊಂಡ್ರು. ಗೆಲುವಿನ ಅಂತರ 51,724. ಗಡಿ ಜಿಲ್ಲೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ರಣಾಂಗಣವಾಗುವ ಎಲ್ಲ ಸಾಧ್ಯತೆಯೂ ಈ ಬಾರಿ ಎದ್ದು ಕಾಣಿಸ್ತಾ ಇದೆ. ಹಿಂದೆ ಕಣದಲ್ಲಿ ಗೆಲುವಿಗಾಗಿ ಕೈ ಜೋಡಿಸಿದವರೇ ಈ ಸಲ ವಿರೋಧಿಗಳಾಗಿ ಕೈ ಮಿಲಾಯಿಸುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದ ರಮೇಶ್ ಜಾರಕಿಹೊಳಿ ಇದೀಗ ಅದೇ ಹೆಬ್ಬಾಳ್ಕರ್ ಸೋಲಿಸಲು ಶಪಥ ಮಾಡಿದ್ದಾರೆ. ಈ ಇಬ್ಬರು ನಾಯಕರ ಜಟಾಪಟಿ ಮಧ್ಯೆನೇ ಡಿಕೆಶಿ ಎಂಟ್ರಿ ಭಾರಿ ರೋಚಕತೆ ಸೃಷ್ಟಿಸಿದೆ. ಸದ್ಯ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕ್ಷೇತ್ರದ ಶಾಸಕಿ. 2013ರಲ್ಲಿ ಸೋಲನುಭವಿಸಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ 2018ರಲ್ಲಿ ಭರ್ಜರಿ ಗೆಲುವು ದಾಖಲಿಸಿ ಗ್ರಾಮೀಣದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಧ್ವಜ ಹಾರಿಸಿದ್ದರು. ಈ ಬಾರಿಯೂ ಗೆಲುವಿನ ಉಮೇದಿನಲ್ಲಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಜೆಪಿ ಕಡೆಯಿಂದ ಸಂಜಯ್ ಪಾಟೀಲ್ ಸೇರಿದಂತೆ ಪೈಪೋಟಿ ಕೊಡುವವರ ಸಂಖ್ಯೆಯೂ ಸಣ್ಣದೇನಿಲ್ಲ. ಆಕಾಂಕ್ಷಿಗಳಲ್ಲಿ ಮರಾಠ ಸಮುದಾಯಕ್ಕೆ ಸೇರಿದವರೇ ಹೆಚ್ಚಿನವರಿದ್ದು ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ತಲೆನೋವಾಗಿರೋದು. ಒಂದೆಡೆ ಮರಾಠ ಎನ್ನುವ ಶಕ್ತಿ, ಇನ್ನೊಂದೆಡೆ ಬಿಜೆಪಿಯ ಸಾಮರ್ಥ್ಯ, ಮತ್ತೊಂದೆಡೆ ರಮೇಶ್ ಜಾರಕಿಹೊಳಿಯ ತಂತ್ರ. ಈ 3 ಅಂಶಗಳು ಲಕ್ಷ್ಮೀ ಕಣ್ಣಿಗೆ ತ್ರಿಶೂಲವಾಗಿ ಕಾಡುತ್ತಿದೆ. ಬಿಜೆಪಿಯ ಯಾವುದೇ ಘಟಾನುಘಟಿ ನಾಯಕರ ಮುಂದೆ ಸಡ್ಡು ಹೊಡೆದು ಗೆಲ್ಲುವ ಲೆವೆಲ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ವರ್ಚಸ್ಸು ವೃದ್ಧಿಸಿಕೊಂಡಿದ್ದಾರೆ. ಅಭಿವೃದ್ಧಿಯ ಟ್ರಂಪ್ ಕಾರ್ಡ್ ಜೊತೆಗೆ ತಮ್ಮದೇ ಆದ ಸ್ಟಾರ್ ವರ್ಚಸ್ಸು. ಸಿದ್ದರಾಮಯ್ಯ, ಡಿಕೆಶಿ ಅವರ ಸಾರಥ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ಎದುರಿಸುವುದಕ್ಕೆ ಅಸ್ತ್ರ ಆಗಿ ಸಜ್ಜು ಮಾಡಿಕೊಂಡಿದ್ದಾರೆ. ಚುನಾವಣೆ ಸಮೀಪಿಸುತ್ತಿದ್ದಂತೆ ಗ್ರಾಮೀಣ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಕೂಡ ಸದ್ದು ಮಾಡ್ತಾ ಇದೆ. ಹೆಬ್ಬಾಳ್ಕರ್ ಗ್ರೈಂಡರ್ ಕೊಡ್ತಿದ್ರೆ ಬಿಜೆಪಿಯ ಸಂಜಯ್ ಪಾಟೀಲ ಪ್ಲೇಟ್ ಲೋಟ ನೀಡುತ್ತಿದ್ದಾರೆ. ತೆಂಗಿನಕಾಯಿ ಮೇಲೂ ಆಣೆ ಪ್ರಮಾಣ ಮಾಡಿಸಿಕೊಳ್ಳುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಇವರ ಈ ಆಮಿಷಗಳಿಗೆ ಮತದಾರನ ರೆಸ್ಪಾನ್ಸ್ ಏನು ಎಂಬುದೇ ಸಸ್ಪೆನ್ಸ್. ಅದನ್ನ ತಿಳಿದುಕೊಳ್ಳೋಣ ಬನ್ನಿ.
ನಾವೀಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರೇಬಾಗೇವಾಡಿ ಗ್ರಾಮದಲ್ಲಿದ್ದೀವಿ. 2023 ಚುನಾವಣೆಯಲ್ಲಿ ಈ ಗ್ರಾಮದ ಜನರು ಏನು ಹೇಳ್ತಾರೆ, ಯಾವ ರೀತಿ ಇಲ್ಲಿ ಟ್ರೆಂಡ್ ಇದೆ ಅಂತೇಳಿ ಗ್ರಾಮಸ್ಥರನ್ನೇ ಮಾತಾಡ್ಸೋಣ. ಸರ್, ಹೆಂಗಿದ್ದಾರೆ ಇಲೆಕ್ಷನ್ ಬರ್ತಿದೆ, ಎಲ್ಲ ರಾಜಕೀಯ ನಾಯಕರು ಬರ್ತಿದ್ದಾರೆ, ಹೆಂಗಿದೆ ವಾತಾವರಣ? ಇಲ್ಲಿ ಕಾಂಗ್ರೆಸ್ಸಿದ್ದ ಒಲವು ಹೆಚ್ಚೈತ್ರಿ. 5 ವರ್ಷ ನಮ್ಮ ಜನಪ್ರಿಯ ಶಾಸಕರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ 5 ವರ್ಷದಲ್ಲಿ 118 ಹಳ್ಳಿಗಳಲ್ಲಿ ಹಿರೇಬಾಗೇವಾಡಿ ಹೆಚ್ಚಿನ ಗಮನ ಹರಿಸಿ ಬರುವಂಥ ಕೆಲಸಗಳು ಪ್ರತಿಯೊಂದು, ಒಂದು ನೀರಿಂದ ಇರ್ಬೋದು ರೀ, ರೋಡ್, ಹೊಲದ ಹಾದಿಗಳು ಬಂತು, ಆಮೇಲೆ ಶಿಕ್ಷಣ ಇಲಾಖೆಗೆ ಬಂತು ರೀ. ಪ್ರತಿಯೊಂದು ಪಕ್ಷಾತೀತವಾಗಿ ಯಾವುದೇ ಥರ ಜಾತಿ ಭೇದ ಇಲ್ಲದೆ ಅವರು ಈಗ 5 ವರ್ಷದಿಂದ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಬರುವಂಥ ಚುನಾವಣೆ ಮೊದಲಿನಕ್ಕಿಂತ ಹೆಚ್ಚಿನ ಲೀಡ್ ಹಾಕ್ಯಾರ ಬರ್ತಾರಂತ ನಮ್ಮ ಇದನ್ನು ಹೇಳ್ತೇವೆ. ಈ ಸಂಜಯ್ ಪಾಟೀಲ್ ಅವರು 2 ಸಲ MLA ಆಗಿದ್ದರು, ಹೆಬ್ಬಾಳ್ಕರ್ ಅವರು 1 ಸಲ ಆಗಿದ್ದಾರೆ. ಇಬ್ಬರು ಕಂಪೇರ್ ಮಾಡಿ ಯಾರು ಚಲೋ ಕೆಲಸ ಮಾಡಿದ್ರು ನೋಡ್ರಿ? ಅವ್ರವ್ರ ಅವಧಿ ಒಳಗೆ ಯಾರ್ಯಾರು ಅವರು ತಮ್ಮ ಇದ್ರೊಳಗೆ ಅವ್ರು ತಮ್ಮ ಅವಧಿ ಒಳಗೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇವರು ತಮ್ಮ ಅವಧಿ ಒಳಗೆ ಇವರು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ, ಇವರು ಮಾಡಿದ್ದಾರೆ, ಅವ್ರವ್ರ ಇದ್ರೊಳಗೆ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಈಗಿನ ಪ್ರಸ್ತುತ MLA ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕೆಲಸದೊಳಗೆ ಕಾಮಗಾರಿ ಒಳಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಇರ್ಬೋದು, ಕೇಂದ್ರದಲ್ಲಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಪಾಲನ್ನು ಅದ್ರಾಗ ಐತಿ. ಸರ ಹೆಂಗೈತೆ ಅಂದ್ರೆ ಎರಡೂ ಪಕ್ಷದ ನಡುವ್ರಿ ಏನೂ ಕೆಲಸ ಅಭಿವೃದ್ಧಿ ಅಂತ ಆಗ್ತಾಯಿಲ್ಲ. ಇಲ್ಲಿ ಎಲ್ಲರೂ 40% ಕಮಿಷನು ಎರಡೂ ಪಕ್ಷದವ್ರು ಅವ್ರು ಅದಾರ. ಏನು ರೋಡ ಗಟಾರಿ ಪಂಚಾಯತಿ ಮೆಂಬರು ಒಬ್ಬ ಸಣ್ಣ ಡಿವಿಷನ್ ಮಾಡ್ತಾನೆ ರೀ. ಏನು ಚಲೋ ಒಂದು ಇಂಡಸ್ಟ್ರಿಯಲ್ ಆಗಲಿ, ಒಂದು ಹೆಣ್ಮಕ್ಳಿಗೆ ಒಂದು ಏನಾರ ಒಂದು ಗರ್ಮೆಂಟ್ ಆಗಲಿ, ಏನಾರ ಒಂದು ದೊಡ್ಡದಂಥ ಒಂದು ಏನೂ ಇಲ್ಲ ಇವರು ಏನಂತ ಒಂದು ಏನಿಲ್ಲ, ಏನು ಕಮಿಷನ್ ಬರುವಂಥ ಏನದಾವಲ್ಲ ಪ್ರಾಜೆಕ್ಟ್ಗಳು ಒಟ್ಟದಾವೆ, ಅದನ್ನು ಬಿಟ್ಟರೆ ಯಾವುದೂ ಇಲ್ಲ. ಮತ್ತು ಏನೈತಲ್ಲ, ಇನ್ನು ಪಿಕ್ಚರ್ ಬಾಕಿ ಹೇ ಕುಮಾರ ಪರ್ವ ಏನು ಚಾಲೂ ಆಗೈತಲ್ಲ, ಒಂದು ಪಂಚಾಯತಿ ಇಂಡಿವಿಜುವಲ್ ಒಂದು ಶಾಲೆಗಳನ್ನು ಅವರು ಇಂಟರ್ನ್ಯಾಷನಲ್ ಸ್ಕೂಲ್ ಥರ ಮಾಡ್ತು ಅಂತ ಹೇಳಿದಾರೆ ರೀ. ಹೊಸಬ್ರು ಆಯ್ಕೆ ಮಾಡೋರು ಇಲ್ಲಿ 23ಕ್ಕೆ ಕುಮಾರಣ್ಣ JDS ಬಾವುಟ ಹಾರೋದನ್ನ ಇಲ್ರಿ. ಮತ್ತು ಯಾವುದೇ ಸರ್ಕಾರದ ಮತ್ತು ಈಗ ಗಿಫ್ಟ್ ಕೊಡೋದು ಯಾಕೆ ರೀ? ಮತ್ತು ಕೆಲಸ ಮಾಡಿರಿ, ಅಭಿವೃದ್ಧಿ ಕೆಲಸ ಮಾಡಿರಿ, ಗಿಫ್ಟ್ ಕೊಡುವಂಥ ಅವಶ್ಯಕತೆ ಏನೈತೆ? ಯಾರ್ಯಾರು ಏನೇನು ಗಿಫ್ಟ್ ಕೊಡೋದು? ಅದು ಯಾರ್ಯಾರು ಏನೇನು ಕೊಡ್ತಾರೆ ಅವ್ರ ಅರ್ನಿಗೆ ತಕ್ಕಂಥ ಅವ್ರು ಕೊಡ್ತಿರ್ತಾರೋ ಅದನ್ನು ನಾವು ಅದು ಕೊಡಬೇಡ್ರಿ ಅಂತ ನಾವೇನು ಹೇಳತ್ತಲ್ಲ. BJP ಅವ್ರು ಏನು ಕೊಡ್ತಾರೋ ಅವ್ರು ಏನು ಕೊಡ್ತಾರೆ ನಿಮ್ಮ ಮೀಡಿಯಾದವ್ರಿಗೆ ಗೊತ್ತೈತಿ. ನಾವಂತ ಹೇಳುವಂಥ ಹೊಸದಂತ ಏನಿಲ್ಲ. ಅವ್ರು ಮಾಡೋದು ಅವ್ರ ತಂತ್ರಗಾರಿಕೆ ಅವ್ರು ಮಾಡ್ತಿರ್ತಾರೆ. ಆದರೆ ನಾವೇನು ಕೇಳೋದು ಅಭಿವೃದ್ಧಿ ಯಾರು ಮಾಡ್ತಾರಲ್ಲ ಅವ್ರಿಗೆ ಓಟ್ ಹಾಕ್ರಿ ಅಂತ ಹೇಳತ್ತವ್ರಿ. ಸರ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5 ವರ್ಷ ಕೆಲಸ ಮಾಡಿದ್ರು, ಸಂಜಯ್ ಪಾಟೀಲ್ ಅವರು 10 ವರ್ಷ ಕೆಲಸ ಮಾಡಿದ್ರು. ಇಬ್ಬರಲ್ಲಿ ಯಾರು ಬೆಸ್ಟ್ ನಿಮ್ಮ ಪ್ರಕಾರ? ಸರ್, ಈಗ ಇವ್ರು ಎಲ್ಲರೂ ಏನು ಹೇಳಿದ್ರು, ಕೇಂದ್ರದ್ದು ಪಾಲೈತಿ, ರಾಜ್ಯದ್ದು ಪಾಲೈತಿ ಅಂತ ಹೇಳ್ತಾರೆ ರೀ. ಕೇಂದ್ರದ್ದು ರಾಜ್ಯದ್ದು ಪಾಲಿದ್ರೆ 10 ವರ್ಷ ಸಂಜಯ್ ಪಾಟೀಲ್ ಅವ್ರು ಇದ್ದರು ರೀ. 5 ವರ್ಷ ಕೇಂದ್ರದಾಗ BJP ಗೌರ್ಮೆಂಟ್ ಇತ್ತು ರೀ. ಇಲ್ಲಿ ರಾಜ್ಯದೊಳಗೂ 5 ವರ್ಷ BJP ಗೌರ್ಮೆಂಟ್ ಇತ್ತು ರೀ. ಯಡಿಯೂರಪ್ಪ ಅವ್ರ ಗೌರ್ಮೆಂಟ್ ಇತ್ತು, ಅವಾಗ ಕೆಲಸ ಮಾಡ್ಬೋದಿತ್ತಿರಲ್ಲ. ಅವಾಗೂ BJP ಗೌರ್ಮೆಂಟ್ ಇತ್ತು, ಮ್ಯಾಲೂ BJP ಗೌರ್ಮೆಂಟ್ ಇತ್ತು. ಅದು ಅದೇನು ಸಂಬಂಧ ಬರೋಂಗಿಲ್ಲ ರೀ. ಇಲ್ಲಿದ್ದ ಸ್ಥಳೀಯ ಶಾಸಕರು ಅವ್ರ ಎಫೆಕ್ಟ್ ಪ್ರಯತ್ನ ಪಟ್ಕ್ಯಾರ, ಪಾಂಡ ತೊಗೊಂಡ್ಕ್ಯಾರ, ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದಾರೆ ರೀ. ನಾವೇನೋ ಹೇಳೋ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಅಡ್ಡಾಡ್ರೆ ನಿಮ್ಗೆ ಗೊತ್ತಾಕೈತಿ. ಏನೂ ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಸಂಜಯ್ ಪಾಟೀಲ್ ಅವ್ರ ಬಗ್ಗೆ ಅಂತೂ ನಾವಂತರೂ ಏನೂ ಹೇಳೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ 2023ಕ್ಕೆ 100% 100ಕ್ಕೆ 100 ಯಾವ ಗಾಳಿನೂ ಇಲ್ಲ. ನಮ್ಮ ಕ್ಷೇತ್ರದೊಳಗೆ BJP ಗಾಳಿ ಇಲ್ಲ, JDS ಗಾಳಿ ಇಲ್ಲ, ಮೋದಿ ಗಾಳಿ ಇಲ್ಲ. ಒನ್ಲಿ ಇರೋದು ಲಕ್ಷ್ಮೀ ಅಕ್ಕನ ಗಾಳಿ ಅಷ್ಟೇ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸ್ತೇನೆ ಅಂತೇಳಿ ರಮೇಶ್ ಜಾರಕಿಹೊಳಿ ಶಪಥ ಮಾಡಿದ್ದಾರೆ, ಅದ್ರ ಬಗ್ಗೆ ರಮೇಶ್ ಜಾರಕಿಹೊಳಿ ಅವ್ರ ಕ್ಷೇತ್ರದೊಳಗೆ ಅವ್ರು ಬರೋದು ಗ್ಯಾರಂಟಿ ಇಲ್ಲ ರೀ. ಇನ್ನು ಲಕ್ಷ್ಮೀ ಅಕ್ಕನ ಹೆಂಗೆ ಸೋಲಿಸ್ತಾರೆ ರೀ? ಹೀಗಾಗಿ ಲಕ್ಷ್ಮೀ ಅಕ್ಕಾರ ಈ ಸಲ 100% ಆರಿಸಿ ಬರ್ತಾರೆ ರೀ. ಯಾರು ಬಂದರೂ ಏನೂ ಮಾಡೋಕ್ಕಾಗೋದಿಲ್ಲ ರೀ. ಸಂಜಯ್ ಪಾಟೀಲ್ರು 10 ವರ್ಷ ಮಾಡ್ಯಾರ ರೀ. ಸುವರ್ಣಗೌಡ ಅಂತ ಪೈಲ ವರ್ಷನ ಅವ್ರು ತೊಗೊಂಡ ಬಾಗೇವಾಡಿ ಇದನ್ನು ತೊಗೊಂಡ ಏನು ಕೆಲಸ ಮಾಡಬೇಕಲ್ಲ, ರೋಡ್ ಆಗಲಿ, ಕೌಲಿ ಆಗಲಿ, ಇದಾಗಲಿ, ಪರಮೇಶ್ವರ ಗುಡಿ ಇದಕ್ಕೆ, ಆಮೇಲೆ ಹನುಮಂತಿಯವ್ರ ಗುಡಿದು ಇವನ್ನೆಲ್ಲ ಮಾಡ್ಯಾರ ರೀ. ನಾವು BJP ಅವ್ರು ಏನು ಹೇಳ್ತಾರೋ, ಕಾಂಗ್ರೆಸ್ದವ್ರು ಮಾಡಿದ್ದು ನಾವು ಒಪ್ಪಿಕೊತೇವೆ, ಮಾಡಿದಾರ ಅಂತ ಹೇಳ್ತೇವೆ. BJP ಅವ್ರದ್ದು ನಾವು ಮಾಡಿದ್ದೇವೆ ಅಂತ ಹೇಳ್ತೇವೆ. ಯಾರು ಒಬ್ಬರೇ ಅಂತಿಲ್ಲ, 5-6 ಜನ ಕ್ಯಾಂಡಿಡೇಟ್ಗಳಿದ್ದಾರೆ, ಅದ್ರ ಬಗ್ಗೆ ಹೇಳೋದು BJP ಆಗ್ರಿ. ಸಂಜಯ್ ಪಾಟೀಲ್ ಯಾರು ಸಿಗ್ತದೆ ನಾವು ಅವ್ರಿಗೆ ನಾವು ಇದನ್ನು ಮಾಡೋಕ್ಕೆ ನಾವು BJP ಇತರ ಅವ್ರು ಒಪ್ಪಿಗೆ ಐತಿ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ರೀ ಇಡೀ ಗ್ರಾಮೀಣ ಕ್ಷೇತ್ರವನ್ನು ಲಕ್ಷ್ಮೀಮಯ ಮಾಡಿದಾರೆ ರೀ. ಅವರು ನಮ್ಮದು ಬೆಂಡಿಗಿರಿ ರೀ, ಬಾಗೇವಾಡಿ ಅಲ್ರಿ ಸರ. ಲಕ್ಷ್ಮೀಮಯ ಮಾಡಿದಾರೆ ರೀ. ಮಣಿಗೆ ಏನೇನು ಅಭಿವೃದ್ಧಿ ತಲುಪಿಸ್ಬೇಕೆಲ್ಲ ತಲುಪಿಸ್ಯಾರ ಸರ. ಅವರು ವರ್ಕ್ ಮಾಡೋದು ಇನ್ನೇನು ಉಳಿದಿಲ್ಲ ಅನ್ನಿಸ್ತದೆ ನಮ್ಗೆ. 5 ವರ್ಷ ಕೊಟ್ಟಿದ್ದವ್ರು ನಾವು ಅವ್ರಿಗೆ, ಇನ್ನೂ ಒಂದು 5 ವರ್ಷ ಕೊಡ್ಬೇಕು ಅನ್ನೋದು ನಮ್ಗೆ ಅಭಿಪ್ರಾಯ ಜನರದ ರೀ. ಸಂಜಯ್ ಪಾಟೀಲ್ ಅವರು 10 ವರ್ಷ ಇದ್ರು, ಇಬ್ಬರು ಆಡಳಿತ ನೀವು ನೋಡಿದ್ದೀರಿ, ಯಾರು ಬೆಸ್ಟ್ ನಿಮ್ಮ ಪ್ರಕಾರ? ನೋಡ್ರಿ, ಯಾರು MLA ಇದ್ರೇನ ಅವ್ರವ್ರ ಅನುದಾನದಾಗ ಅವ್ರು ಕೆಲಸ ಮಾಡ್ತಾರೆ. ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ನೋಡಿರಿ, ಅವ್ರು ಯಾರಂದು ಮಣ್ಣಿಂದ ತಂದು ರೊಕ್ಕ ಮಾಡೋದಿಲ್ಲ ರೀ, ಸರ್ಕಾರ ರೊಕ್ಕ ಅದ. ಇವತ್ತು BJP ಅವರು ಅವ್ರ ಕಾಲದಾಗ ಅವ್ರು ಮಾಡಿದ್ದಾರೆ, ಇವ್ರ ಕಾಲದಾಗ ಇವ್ರು ಮಾಡ್ತಾಯಿದ್ದಾರೆ. ಇಷ್ಟ ಬರ್ಕತ್ರಾಗ ಮತ್ತು ಯಾವ ಕಾಲದಾಗಾದರೂ ಎಲ್ಲ ಕಡೆ ಕಮಿಷನ್ ತೊಗೊಂಡು ಮಾಡ್ತಾರೆ. ಯಾವ MLAಗಳಾಗಲಿ ಯಾರು ಹಂಗೆ ಮಾಡೋದಿಲ್ಲ. ತಲೆ ಯಾಕೆ ಹಿಡ್ಕೋತೀರಿ? ನೋಡಿ, ಕ್ಷೇತ್ರದಾಗ ಅರ್ಧ BJP ಐತೆ, ಅರ್ಧ ಕಾಂಗ್ರೆಸ್ ಐತ್ರಿ. ಯಾರು ಹೆಚ್ಚಿಗೆ ಯಾರು ಈಗ ಇವರು ಅಭಿವೃದ್ಧಿ ಅಂತಾರೆ,
ಅಭಿವೃದ್ಧಿ ಮತ್ತು ರೊಕ್ಕ ಯಾಕೆ ಕೊಡಬೇಕು ಮತ್ತು ಗಿಫ್ಟ್ಗಳು ಯಾಕೆ ಕೊಡ್ಬೇಕು ರೀ? ಇವಿಷ್ಟು ಗ್ರಾಮೀಣ ಕ್ಷೇತ್ರ ಜನರು ಹೇಳ್ತಿರುವ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ 5 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆದರೆ ಸಂಜಯ್ ಪಾಟೀಲ್ ಅವರು ಕೂಡ ತಮ್ಮ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡುವ ಮೂಲಕ ಜನರ ಗಮನನ ಸೆಳೆದಿದ್ದಾರೆ ಅಂತೇಳಿ ಇಲ್ಲಿನ ಜನರು ಹೇಳ್ತಿರುವಂಥ ಮಾತುಗಳು. 2023 ಅವರೇ ವಿನ್ ಅನ್ನೋ ಕಾರಣ ಐತ್ರಿ, ಅದಕ್ಕೆ ಭಾಳ ಕಾರಣ. ಯಾಕಂತಂದ್ರೆ ಈ ಹಿಂದೆ ಅವ್ರು ಏನು ಇಲೆಕ್ಷನ್ ಕುಂತಿದ್ರಲ್ಲ, ಅವರು 2 ಸಲ ಬಿದ್ದಿದ್ರು. 2013 MLA ಮತ್ತು 2014 MP ಇಲೆಕ್ಷನ್ ಕುಂತು ಬಿದ್ದಿದ್ರು. ಅವರು ಬಿದ್ದಾಗಿಂದ ಕೆಲಸ ಬಿಡಲಿಲ್ಲ ಕ್ಷೇತ್ರದೊಳಗೆ. ಸರ್ಕಾರ ಇತ್ತು, ಅವ್ರದ್ದೇ ಆದಂಥ ಸರ್ಕಾರ ಇತ್ತು. ಸರ್ಕಾರ ಉದ್ಯೋಗದಾಗ ಅವರು ಅನೇಕ ಯೋಜನೆಗಳನ್ನು ತೊಗೊಂಬಂದರು. ಇಲ್ಲಿ ನಮ್ಮ ಶಾಸಕರ BJP ಶಾಸಕರು ಇದ್ದರೂ ಸುಧಾ ಅವರು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಉದಾಹರಣೆ ಬಾಗೇವಾಡಿಗೆನ 13.5 ಕೋಟಿ ರೂಪಾಯಿ ನೀರಿನ ಯೋಜನೆ ಅಂತಂದ್ರು, ಕುಡಿಯೋ ನೀರಿದೆ. ಅವಾಗ ನಮ್ಮ ನೀರಿನ ಕುಡಿಯೋ ಯೋಜನೆನ ಸಮಸ್ಯೆ ಬಗೆಹರಿದಾಗ ನಮ್ಮದು ಮಲ್ಟಿಪರ್ಪಸ್ ಯೋಜನೆ ಇದ್ರೂ ಆಯಿತು. ಮತ್ತು ಅವ್ರು ಒಂದು ಭಾಷಣ ಮಾಡ್ತಿದ್ರು ಅವ್ರು ಮೇಡಮ್, ಏನಂತಂದ್ರೆ ನನಗೊಂದು ಚಾನ್ಸ್ ಕೊಡ್ರಿ, ನೋಡಿರಿ ಚಾನ್ಸ್ ಕೊಟ್ಟು ನೋಡ್ರಿ, ನಾ 25 ವರ್ಷದ ಕೆಲಸ ಮಾಡೇ ತೋರಿಸ್ತಾನಂತೇಳಿ ತೃಪ್ತಿ ಇದೆ. ಅವ್ರೇನು ಹೇಳ್ತಿದ್ರು, ಭಾಷಣ ಮಾಡ್ತಿದ್ರು, 25 ವರ್ಷ ಕೆಲಸ ಮಾಡ್ತಾನೆ ಅಂತಿದ್ರೆ ಅದೇ ಥರನಾಗಿ ಕೆಲಸ ಮಾಡಿದ್ದು. ಈ ರೋಡೆಲ್ಲ ನಮಗೆ ಸುವರ್ಣಗ್ರಾಮ ಯೋಜನೆಯಾಗಿ ಮಾಡಿದ ರೋಡ್ಗಳೆಲ್ಲ ನಡೆಯಕ್ಕೆ ಬರ್ದಿರಕ್ಕಿಲ್ಲ, ಗಾಡಿಗಳು ಹೋಗೋದು ದೂರ ಇಲ್ಲ, ಜನ ನಡೆಯೋದು ಕಷ್ಟ ಆಗಿತ್ತು. ಅಂಥ ರೋಡ್ಗಳೆಲ್ಲ ಈಗ ಸದ್ಯ ಪ್ರೆಸೆಂಟ್ ಕೆಲಸ ಇನ್ನೂ ಸ್ವಲ್ಪ ಸೈಡದ ಪೇವರ್ಸ್ ಹಾಕೋದಿದೆ. ಯಾಕಂದ್ರೆ JJM ಕೆಲಸ ನಮ್ಮ JJM ಈ ಸರ್ಕಾರದಾಗ ಅಡಚಣೆ ಆಗೈತಿ. ಇನ್ನೂ ನಮ್ದು JJM ಬರೋದು, JJM ಬಂದ್ರೆ ಪೈಪ್ ಹಾಕ್ಯಾರ ನಾವು ಪೇವರ್ಸ್ ಹಾಕೋದಿಲ್ಲ. ಇಲ್ಲಿ ಈಗ ಹೆಬ್ಬಾಳ್ಕರ್ ಬಂದಿದ್ದಾರೆ, ಆರಿಸಿ ಬಂದಿದ್ದಾರೆ, ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಈಗ ಮೊದಲು ಇಲ್ಲಿ ಇದು ಪೇಟೆ ನಿಂತು ಏನೂ ನಂಬರ್ ಕೆಲಸ ಮಾಡಿದ್ರು, ಆದ್ರೆ ಸರಿ ಆಗಿರ್ಕಿಲ್ಲ. ಈ ಕಾಂಕ್ರೀಟ್ ಕೆಲಸ ಅದು ಮಾಡಿದ್ದಾರೆ, ಸರಿ ಮಾಡಿದ್ದಾರೆ. ಎಲ್ಲ ರೋಡು ಚಲೋ ಆಗಿದಾವೆ ಇಲ್ಲಿ. ಮತ್ತು ನೀರಿಂದು ಪ್ರಾಬ್ಲಮ್ ಇತ್ತು, ನೀರಿಂದು ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದ್ರಿ. ಒಂದು ಹೆಬ್ಬಾಳ್ಕರ ಚಲೋ ಮಾಡಿದಾರೆ ಕೆಲಸ ಅಂತ ನಮ್ಮದು ವಿಚಾರ. ಇದೇನಿಲ್ಲ ರೀ, ಈಗ ಅಕ್ಕ ಮತ್ತು ಇದನ್ನು ಡಬ್ಬಿ ಕೊಡತ್ತಾರ ರೀ. ಸಂಜಯ್ ಪಾಟೀಲ್ ಅವ್ರು ತಾಟ್ ಕೊಡತ್ತಾರಂತ ಅಕ್ಕ ಡಬ್ಬಿ ಕೊಡತ್ತಾರ ರೀ. ಆಮೇಲೆ ಅವರೆಲ್ಲ ಈ ಕೆಲಸಗಳನ್ನ ಏನೇನೆಲ್ಲ ಬಾಗೇವಾಡಿಯಾಗೆಲ್ಲ ಮಾಡಿದ್ದಾರೆ ರೀ. ನಮಗಂತ ಏನೇನು ಬೇಕಂದೆಲ್ಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಮಗಳದವ್ರು ಸಾಲಿದೆಲ್ಲ ಹೆಲ್ಪ್ ಮಾಡಿಕೊಟ್ರಿ, ಮಾಡಿಕೊಟ್ಟಿದ್ದಾರೆ, ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ನೋಡ್ಕೋತಾರೆ ನಮ್ಮ ಅಕ್ಕನ ಅವ್ರ. ನಾನೀಗ ರಾಯಚೂರು ಬಾಚಿ ರಾಜ್ಯ ಹೆದ್ದಾರಿ ಮಾರ್ಗ ಮಧ್ಯೆ ಇರತಕ್ಕಂತಹ ಕರಡಿಗುಡ್ಡೆ ಗ್ರಾಮದಲ್ಲಿರುವಂಥದ್ದು. ಇಲ್ಲಿ ಸಾಕಷ್ಟು ಹೆದ್ದಾರಿ ಪಕ್ಕ ಬೀದಿ ಬದಿ ವ್ಯಾಪಾರಿಗಳು ಇರ್ತಕ್ಕಂಥದ್ದು. ಚುನಾವಣೆ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಅಂತೇಳಿ ಅವರನ್ನೇ ಕೇಳೋಣ. ವಾತಾವರಣ ಏನು ಹಿಡಿದು ಸಾಯ್ತ್ರೆ, ಇನ್ನು ಮ್ಯಾಗ ಯಾರು ಏನು ಮಾಡ್ತಾರೆ ನೋಡ್ರಿ, ಅದನ್ನು ಮಾಡೋದ್ರಿ ಅಷ್ಟೇ ರೀ. ಹಾಂ ಮಾಡಿದಾರ್ರಿ, ಹಿಡಿದು ಸಾರೆ. ಇನ್ನು ಯಾರು ಏನು ಮಾಡ್ತಾರೋ, ನಮಗೆ ಚಲೋ ಮಾಡ್ತಾರಲ್ಲ ಅವ್ರು ಮಾಡೋದಾರ. ನಿಮ್ಮ ಶಾಸಕರು ಯಾರು? ನಮ್ಮ ಶಾಸಕರು ಈಗ ರೀ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ರೀ. ಹ್ಞೂ ಏನು ಕೆಲಸ ಮಾಡ್ಯಾರ? ಮಾಡಿದಾರೆ, ಕೆಲಸ ಮಾಡಿದಾರೆ ನೋಡ್ರಿ. ನಮ್ಗೆ ಹೆಬ್ಬಾಳ್ಕರ್ ಬೈ ಬಂದಾಗಿಂದ ನಮ್ಮ ಕೆಲಸ ಚಲೋ ಮಾಡಿದಾರೆ ರೀ ಅವ್ರು. ಮತ್ತು ಏನು ರೀ ಇನ್ನು ಮಾಡತ್ತು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟೈತ್ರಿ. ಆದರೆ ಅವ್ರು ಮಾಡಿದಾರಂತ ನಾವು ಹೇಳ್ಕೋದು ಅಷ್ಟೇ. ಮಾಡಿದಾರೆ ರೀ ಅವ್ರು, ಮಾಡಿದಾರೆ ಸರ, ಚಲೋ ಕೆಲಸ ಮಾಡಿದಾರೆ ಎಲ್ಲರೂ ರೀ. ಈಗ ಈ ವರ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರಿ ರೀ, ಚಲೋ ಕೆಲಸ ಮಾಡಿದಾರೆ ರೀ. ನಮ್ಮ ಹಳ್ಳಿಗೆ ಚಲೋ ಇದನ್ನು ಮಾಡಿದಾರೆ ರೀ, ಕಷ್ಟ ಸುಖ ಕೇಳಿದಾರೆ ರೀ, ಬರ್ತಾ ಇರ್ತಾರೆ ರೀ. ಮತ್ತು ನಾವು ಈ ಸಲ ಯಾರಿಗೆ ಅನುಕೂಲ ಆಕೈತಿ ಅವ್ರಿಗೆ ವೋಟಿಂಗ್ ಮಾಡ್ತೇವೆ ರೀ ಸರ. ಆದರೂ ಹೆಚ್ಚು ನಮ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಎಷ್ಟು ಹೆಚ್ಚು ಇದನ್ನೈತೆ ರೀ ಸರ. ಏನು ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಿರುವಂಥ ಮಾತುಗಳು. ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕ್ಷೇತ್ರಕ್ಕೆ ಬಂದಿರುವಂಥದ್ದು, ನಮ್ಮ ಸಮಸ್ಯೆಗಳನ್ನ ಆಲಿಸ್ತಿರುವಂಥದ್ದು ಅಂಥೇಳಿ ಇಲ್ಲಿನ ಜನರು ಹೇಳ್ತಿರುವಂಥದ್ದು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬರುವ ಬೆನಕನಹಳ್ಳಿ ಗ್ರಾಮದಲ್ಲಿ ನಾವಿರುವಂಥದ್ದು. ಈಗಾಗಲೇ ಇಲ್ಲಿ ರೈತರು ಕೂಡ ಸಾಕಷ್ಟು ಇರುವಂಥದ್ದು. ಹಿಂಗಾರು ಬಿತ್ತನೆಯಲ್ಲಿ ರೈತಾಪಿ ವರ್ಗ ತೊಡಗಿರುವಂಥದ್ದು. 2023 ಚುನಾವಣೆ ಬಗ್ಗೆ ಇಲ್ಲಿನ ರೈತರು ಏನು ಹೇಳ್ತಾರೆ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಯಾವ ರೀತಿ ಒಲವನ್ನು ತೋರ್ತಾರೆ, ಅಥವಾ ಹಿಂದಿನ ಶಾಸಕರು ಬಗ್ಗೆ ಯಾವ ರೀತಿ ಮಾತುಗಳನ್ನು ಆಡ್ತಾರೆ ಅಂತೇಳಿ ಅವರನ್ನೇ ಕೇಳೋಣ. ಸರ್, ಇಲೆಕ್ಷನ್ ಲಕ್ಷ್ಮೀ ಹೆಬ್ಬಾಳ್ಕರ್ MLA ಇದು ಏನು ಕೆಲಸ ಮಾಡಿಲ್ಲ ರೀ ಸರ್. ಮತ್ತು ಹಿಂದಿನ MLA ಸರ್ ಸಂಜಯ್ ಪಾಟೀಲ್ ಅವರು ಏನೂ ಕೆಲಸ ಮಾಡಿಲ್ಲ ಸರ್. ಮತ್ತು ಇದು ಮುಂದಿನ ಇದು ಕೊಡೋದು ಅಂದರೆ ಧನಂಜಯ ಜಾಧವ್ಗೆ ಕೊಡಬೇಕು ರೀ ಸರ್. ಅವರು ಕಾರ್ಯಕರ್ತರ ಎಲ್ಲರೂ ಜನತೆ ಸಂಪರ್ಕ ಇದೆ. ಅವರು ಯಾವಾಗೂ ಫೋನ್ ಹಚ್ಚಲಿ ಅವ್ರಿಗೆ, ಅವರು ಕೆಲ್ಸಕ್ಕೆ ಫೋನ್ ಹಚ್ಚಿ ಅವ್ರದ್ದು ಕೆಲಸ ಮಾಡ್ತಾನೆ ರೀ ಸರ್. ಧನಂಜಯ ಜಾಧವ್ ಯಾಕೆ ನಿಲ್ಲಬೇಕು, BJP ಟಿಕೆಟ್ ಅವ್ರಿಗೆ ಯಾಕೆ ಕೊಡಬೇಕು? ಅವರು ಸ್ವಲ್ಪ ಹಿಂದೂ ಜನತೆ ಅವರಿಗೆ ಅವರು ಏನು ಕೆಲಸ ಅವರು ಚಲೋ ಮಾಡ್ತಾರೆ ರೀ. ಅವರು ಮತ್ತು ಅವರು ಮರಾಠಿ ಐತೆ ರೀ, ಮರಾಠಿ ಇಲ್ಲದೆ ಮರಾಠಿ ಮಂದಿನೂ ಕೊಡ್ಬೇಕು ರೀ. ಇವ್ರ ನಮ್ಮ ಇದು
ಕ್ಷೇತ್ರದಾಗ ರೀ ಗ್ರಾಮೀಣ ಕ್ಷೇತ್ರ ಹಾಂ ಮರಾಠ ಔಟರ್ ಜಾಸ್ತಿ ಆದದ್ದು ರೀ ಅದ್ರ ಸಲ ಇವ್ರಿಗೆ ಕೊಡ್ಬೇಕು ರೀ ಧನಂಜಯ ಜಾಧವ್ರಿಗೆ. ಈರಾಗ ಎಲ್ಲೂ ಎರಡು ಆಮದಾರ್ ಐತ್ರಿ ಅವ್ರು ಏನೂ ಕೆಲಸ ಮಾಡಂಗಿಲ್ಲ ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಂಜಯ್ ಪಾಟೀಲ್. ಇಷ್ಟು ಬೆನಕನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ರೈತರು ಏನು ಹೇಳ್ತಿರೋ ಮಾತುಗಳು. ಹಿಂದಿನ ಶಾಸಕರಂಥ ಸಂಜಯ್ ಪಾಟೀಲ್ ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ. ಈಗಿನ ಶಾಸಕರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಏನು ಯಾವುದೇ ರೀತಿಯ ಕೆಲಸಗಳನ್ನ ಮಾಡಿಲ್ಲ ಅಂತೇಳಿ ಇಲ್ಲಿನ ಜನರಿಗೆ ಹೇಳ್ತಿರುವಂಥದ್ದು. ಸುಳೆಬಾವಿಯಿಂದ ಬೆಳಗಾವಿಗೆ ಸಂಚರಿಸುವ ಬಸ್ಸಿನಲ್ಲಿ ನಾವೀಗ ಹೋಗೋಣ. ಅಲ್ಲಿನ ಪ್ರಯಾಣಿಕರು ಏನು ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ಈಗ ಸಂಜಯ್ ಪಾಟೀಲ್ ಅವರು MLA ಇದ್ರು 2 ಸಲ, ಲಕ್ಷ್ಮೀ ಹೆಬ್ಬಾಳ್ಕರ್ 1 ಸಲ ಆಗಿದ್ದಾರೆ. ಇಬ್ಬರಾಗಿ ಯಾರು ಬೆಸ್ಟ್? ಸಂಜಯ್ ಪಾಟೀಲ್ ಬೆಸ್ಟ್. ಅವ್ರು ಎಲ್ಲ ಮಾಡಿಸ್ಕೊಡ್ತಾರೆ. ರೈತರ ಬಗ್ಗೆ ಆಯ್ತು ರೀ, ಊರ ಬಗ್ಗೆ ಆಯ್ತು, ರೋಡು ಸಾಲಿ ಎಲ್ಲ ಮಾಡ್ತಾರೆ. ಹಾಂ, ಹೆಬ್ಬಾಳ್ಕರ್ ಮೇಡಮ್ ಅವರು ನಿಮ್ಮ ಏನು ಎಲ್ಲ ಕಷ್ಟ ಸುಖಗಳು ಏನು ಕೇಳಂಗಿಲ್ಲ? ಏನು ಕೇಳಿಲ್ರಿ ಅವರು. ಊರಿಗಾರ ಬರೋದರ ಮಾಡ್ತಾರೆ, ಊರಿಗೆ ಬರ್ತಾರೆ ರೀ, ಆದರೆ ಏನು ಕೇಳಿ ಮಟ್ಟಿ ಮಾಡೇ ಇಲ್ರಿ ಅವ್ರನ್ನ. ಅದರ ರೈತರ ಬಗ್ಗೆ ಏನು ವಿಚಾರ ಮಾಡೇ ಇಲ್ರಿ ಅವ್ರಿಗೆ. ಸಂಜಯ್ ಪಾಟೀಲ್ ಅವ್ರು ಮಾಡ್ತಾರೆ. ಸರ್, ಈಗ ಚುನಾವಣೆ ಬರ್ತಾ ಇದೆ ಇನ್ನೊಂದು 3 ತಿಂಗಳಿಗೆ. ಹೆಂಗೆ ಊರಾಗೆಲ್ಲ ಹೆಂಗಿದೆ ಊರಾಗ ನಾವು ಹೆಚ್ಚು ಊರಾಗ ಇರೋದಿಲ್ಲ ರೀ. ಎಲ್ಲ ಕೆಲ್ಸಕ್ಕೆ ನಾವು ಬೆಳಗಾಂಕನೇ ಇರೋರ. ಊರಾಗಿನ ಪೊಸಿಷನ್ ನಮಗೆ ಗೊತ್ತಿರೋದಿಲ್ಲ. ಮುಂದೆ ಜಾಸ್ತಿ ಈಗ ಹಂಗೆ ನೋಡಿದ್ರೆ ಮತ್ತು ಹೆಬ್ಬಾಳ್ಕರ್ ಬಾಯಿ ಒಂದು 2-3 ಸಲ ಬಂದು ಭೇಟಿಯಾಗಿ ಹೋಗ್ಯಾಳ. BJP ಅವ್ರವ್ರೆ ಇನ್ನೂ ಬಂದಿಲ್ಲ. BJP ಅವ್ರು ಬಂದ ಬಳಕ ಏನಾಗೈತೆ ನೋಡ್ಬೇಕು. ಅಲ್ಲಿಗ ನೀವು ಈಗ 2 ಸಲ ಸಂಜಯ್ ಪಾಟೀಲ್ MLA ಇದ್ರು, 1 ಸಲ ಹೆಬ್ಬಾಳ್ಕರ್ ಆಗಿದ್ದಾರೆ. ಇಬ್ಬರಾಗಿ ಯಾರು ಬೆಸ್ಟು? ಈಗ ರಾಜಕಾರಣಿ ಮಂದಿದು ಏನು ನಮಗೆ ಹೇಳಕ್ಕೆ ಬರ್ದಿಲ್ಲ. ಅವ್ರದ್ದು ಏನು ಹೇಳಕ್ಕೆ ಬರ್ದಿಲ್ಲ. ಅವ್ರು ಯಾರು ತೊಳ್ತಾರೋ ಏನು ಮಾಡ್ತಾರೋ, ಏನು ಹೇಳುವಾಗ ಒಂದು ಹೇಳ್ತಾರೆ, ಮಾಡುವಾಗ ಒಂದು ಮಾಡ್ತಾರೆ. ಅದನ್ನ ಏನು ಯಾರ್ದು ಏನೂ ನಮಗೆ ಹೇಳಕ್ಕೆ ಬರ್ದಿಲ್ಲ ರೀ. ಈಗ ಇನ್ನೊಬ್ರು ಪ್ರಯಾಣಿಕರು ನಮ್ಮ ಜೊತೆಗೆ ಇರುವಂಥದ್ದು. ಸರ್, ಈಗ ಹೆಬ್ಬಾಳ್ಕರ್ ಅವರು ಏನು ಊರಾಗಿನ ಕೆಲಸ ಎಲ್ಲ ಮಾಡಿದ್ದಾರೆ? ಇನ್ನೂ ಊರಾನ ಕೆಲಸ ಏನು ಮಾಡಿಲ್ಲ ರೀ, ತೊಳೆನ ಮಾಡಿದಾರೆ ರೀ. ಅವ್ರು ಏನಿಲ್ಲ ರೀ, ಇರ್ಬೋದವ್ರು ಗುಡಿಗೆ ಸ್ಟೈಲ್ಸ್ ಕೊಟ್ಟಾರ ಇಷ್ಟ ರೀ, ಮತ್ತೇನು ಮಾಡಿಲ್ಲ ರೀ. ನಾನೀಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಸುಳೆಬಾವಿ ಗ್ರಾಮದಲ್ಲಿರುವಂಥದ್ದು. ದಿವ್ಯಶಕ್ತಿ ಮಹಾಲಕ್ಷ್ಮಿ ನೆಲೆಸಿರ್ತಕ್ಕಂಥ ಈ ಊರು ಏನು ಸಂಗೀತ ಲೋಕದ ದಿಗ್ಗಜ ಕುಮಾರ್ ಗಂಧರ್ವ ಅವರ ಜನಿಸಿರುವ ಪುಣ್ಯಭೂಮಿಯೂ ಹೌದು. ಇನ್ನು 2023 ಚುನಾವಣೆಗೆ ಈ ಊರಿನಲ್ಲಿ ಯಾವ ರೀತಿ ಟ್ರೆಂಡ್ ಇದೆ ಅಂತೇಳಿ ಇಲ್ಲಿ ಜನರನ್ನ ಮಾತಾಡಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ಈಗ 2023 ಚುನಾವಣೆ ಬರ್ತಿದೆ, ಊರಲ್ಲೆಲ್ಲ ಹೆಂಗಿದೆ ಟ್ರೆಂಡ್? ಹೌದಾ ನೋಡಿ, ನಮ್ಮ ಶಾಸಕರ ಬಗ್ಗೆ ಹೇಳಬೇಕು ಅಂದರೆ, ನಾನು ಇದೇ ಗ್ರಾಮದ ನಿವಾಸಿ ದತ್ತ ಬಂಡಿಗಿನಿ ಅಂತ. ಈ ನಮ್ಮ ಶಾಸಕರ ಬಗ್ಗೆ ನಾವು ಅಭಿವೃದ್ಧಿ ಬಗ್ಗೆ ಹೇಳಬೇಕಂತಂದರೆ ಅದು ಲೆಕ್ಕವಿಲ್ಲದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಊರು ಒಂದೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಅವರು ಆರಿಸಿ ಬಂದ ನಂತರ ಯಾರೂ ಮಾಡದೇ ಇರೋಷ್ಟು ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಅವರು ಅಭಿವೃದ್ಧಿ ಮಾಡಿದ್ದನ್ನು ಸರ್ಕಾರ, ಕರ್ನಾಟಕ ರಾಜ್ಯವೇ ಈ ಕಡೆ ತಿರುಗಿ ನೋಡುವಂಥ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಊರಿನಲ್ಲಿ 4.5 ವರ್ಷ ಆಯಿತು ಅವ್ರು ಆರಿಸಿ ಬಂದು, ಯಾವುದೂ ಅಭಿವೃದ್ಧಿ ಇರಲಿಲ್ಲ. ಊರಿನಲ್ಲಿ ರೋಡ್ ಸರಿ ಇರಲಿಲ್ಲ, ಗಟ್ರ ಸರಿ ಇರಲಿಲ್ಲ. ಇವಾಗ ಊರು ತುಂಬ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಆಮೇಲೆ ಗಟ್ರ ಮಾಡಿದ್ದಾರೆ, ಮತ್ತು ಬಸ್ ಸ್ಟ್ಯಾಂಡ್ ಕಟ್ಟಿಸ್ಕೊಡ್ತಾ ಇದ್ದಾರೆ. ನೀರಿನ ಭವನ ಇತ್ತು, ಅದನ್ನೂ ನೀಗಿಸ್ಬಿಟ್ಟಿದ್ದಾರೆ ಬೋರ್ವೆಲ್ ಹೊಡಿಸಿ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ, ಸಂಜಯ್ ಪಾಟೀಲ್ ಅವರು 2 ಸಲ ಗೆದ್ದಿದ್ರು, 10 ವರ್ಷ MLA ಇದ್ರು. ಅವ್ರು ಬೆಸ್ಟ್ ಏನು ಹೆಬ್ಬಾಳ್ಕರ್ ಅವ್ರು ಬೆಸ್ಟ್? ನಮ್ಮ ದೃಷ್ಟಿಯಲ್ಲಿ ಹೆಬ್ಬಾಳ್ಕರೇ ಬೆಸ್ಟು. ಸಂಜಯ್ ಪಾಟೀಲ್ ಅವರು 2 ಸಲ ಗೆದ್ದು ಬಂದರು, ಯಾವುದೇ ಒಂದು ಅಭಿವೃದ್ಧಿ ಆಗಲಿ ಇದಾಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಮಾಡಿಲ್ಲ. ನಾವು ನಿರೀಕ್ಷಣೆ ಮಾಡಿದಷ್ಟು ಅವರು ಮಾಡಿಲ್ಲ. ಆದರೆ ಈ ಶಾಸಕರು ಮನೆ ಮನೆ ಬಂದು ನಿಮಗೆ ಏನಾಗಬೇಕಂತ ಕೇಳಿ ಮಾಡ್ತಾ ಇದ್ದಾರೆ. ಹೇಳೋದಂದರೆ ಅದು ಅಲ್ಲದೆ ಅವರು ಯಾವುದೇ ಒಂದು ಭಾಷಾತೀತವಾಗಿ, ಪಕ್ಷಾತೀತವಾಗಿ ಯಾವುದೇ ತಾರತಮ್ಯ ಮಾಡದೆ, ಭೇದ ಭಾವವಿಲ್ಲದೆ ಅವರು ಒಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಊರಿನಲ್ಲಿ ಪ್ರತಿಯೊಂದು ಸಮುದಾಯದವರಿಗೆ, ಪ್ರತಿಯೊಂದು ದೇವಸ್ಥಾನದವರಿಗೂ ಅವರು ಅನುದಾನ ತಂದು ಕೊಟ್ಟಿದ್ದಾರೆ. ಸರ್ಕಾರದ ಅನುದಾನ ಕೊಟ್ಟಿದ್ದಾರೆ, ಕೈಲಿಂದನೂ ಕೊಟ್ಟಿದ್ದಾರೆ. ಒಟ್ಟೇನ್ರಿ, ನಮ್ಮ ಶಾಸಕರು ನಮಗೆ ತಿಳಿದ ಮಟ್ಟಿಗೆ 20 ವರ್ಷದಲ್ಲಿ ನಾನು ಸ್ವಲ್ಪ ರಾಜಕಾರಣದಲ್ಲಿ ಓಡಾಡ್ತಾ ಇರ್ತೀನಿ, ಆದರೆ ಇಂಥ ಶಾಸಕರನ್ನ ಇದುವರೆಗೂ ನಾನು ನೋಡಿಲ್ಲ. ಸರ್, ಈಗ ರಮೇಶ್ ಜಾರಕಿಹೊಳಿ ಅವರು ಒಂದು ಶಪಥ ಮಾಡಿದ್ದಾರೆ, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸೇ ತೀರ್ತೀನಿ ಅಂತೇಳಿ. ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಿಲ್ಲ ರೀ. ಆದರೆ ಹೆಬ್ಬಾಳ್ಕರ್ ಮೇಡಮ್ ಬರೋದಂತೂ ಗ್ಯಾರಂಟಿ. ಅವ್ರ ಅಭಿವೃದ್ಧಿ ಕೆಲಸಗಳನ್ನ ಅವ್ರಿಗೆ ಶ್ರೀರಕ್ಷೆ, ಅದಕ್ಕಿಂತ ಹೆಚ್ಚಿಗೆ ಏನೇನೋ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಸಣ್ಣ ಹುಡುಗರು ನೀವು ಕೇಳಿ, ಅವ್ರ ಪರಿಚಯದ ಅವ್ರ ಅಭಿವೃದ್ಧಿ ಕೆಲಸದ ಬಗ್ಗೆ ಸಣ್ಣ ಮಕ್ಕಳು ಸಹಿತ ಮಾತಾಡ್ತಾರೆ ಇಡೀ ಕ್ಷೇತ್ರದಾಗ. ಅವ್ರು ಯಾವುದೇ ಭಾಷೆ, ಜಾತಿ, ಧರ್ಮ, ಪಕ್ಷ ಯಾವುದೂ ನೋಡೋದಿಲ್ಲ. ಅವ್ರು ಆರಿಸಿ ಬಂದ ಬಳಿಕ ಒಂದು ಮಾತು ಹೇರು, ನಾನು ಎಲ್ಲರಿಗೂ MLA. ಕೇವಲ ಒಂದು ಪಾರ್ಟಿಯಿಂದ ಆರಿಸಿ ಬಂದನಂತಂದ್ರೆ ಅದಕ್ಕಷ್ಟೇ ಅಲ್ಲ,
ಪ್ರತಿಯೊಬ್ಬರಿಗೂ ನಾನು MLA ಅದನ್ನು ಯಾರೇ ಕೆಲಸ ಇದ್ದರೂ ನನ್ನ ಕಡೆ ತೊಗೊಂಬರ್ರಿ ನಾವು ಮಾಡಿಕೊಡ್ತೀವಿ ಅಂತ ಹೇಳುವಂಥ ಕೆಲಸ ಮಾಡಿದ್ದಾರೆ, ಅದರಂತೆ ನಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಬ್ಬರೇ ಕ್ಯಾಂಡಿಡೇಟು, ಅದು ಹೆಬ್ಬಾಳ್ಕರ್. BJPಯಲ್ಲಿ 5 ಜನ ಇದ್ದಾರೆ. ಬಗ್ಗೆ ಬೇರೆ ಪಾರ್ಟಿ ಬಗ್ಗೆ ನಾವು ಕಮೆಂಟ್ ಮಾಡೋದಿಲ್ಲ. ಏನಿದ್ರು ಹೆಬ್ಬಾಳ್ಕರ್ ಮೇಡಮ್ದ ಅಭಿವೃದ್ಧಿ ಕೆಲಸ, ಅವ್ರು ಮಾಡಿದಂಥ ಕೆಲಸ, ಅವ್ರ ಶ್ರೀರಕ್ಷೆ, ಮತದಾರರು ಅವ್ರ ಸಾಥ್ ಇದ್ದಾರೆ. ಮತದಾರ ಅನ್ನೋಕ್ಕಿಂತ ಇಡೀ ಊರಿನ ಜನ, ಇಡೀ ಕ್ಷೇತ್ರದ ಜನ ಅವ್ರ ಸಂಪರ್ಕದಲ್ಲಿದ್ದಾರೆ. ಪ್ರತಿಯೊಂದು ಯಾವುದೇ ಕೆಲಸ ಯಾರೇ ತೊಗೊಂಡು ಹೋದರೂ ಅವ್ರು ಮಾಡಿಕೊಡುವಂಥ ಶಕ್ಯತೆ ಅವರಲ್ಲಿದೆ. ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಹೆಬ್ಬಾಳ್ಕರ್ ಬಾಯಿ ಬಂದಾಗಿಂದಾರೆ ಏನೆಲ್ಲ ಮಾಡಿಕೊಡ್ತಾರೆ. ಮತ್ತು ಲಾಕ್ಡೌನ್ದಾಗ ರೀ ಮತ್ತು ಅಂಗಡಿಗೆ ವ್ಯಾಪಾರ ಇರಕ್ಕಿಲ್ಲ ರೀ, ಅವಾಗ ಒಂದು 10,000 ರೂಪಾಯಿನೂ ಕೊಟ್ಟಿರಿ ಅವರು. ಅಂದ್ರೆ ಮಕ್ಕಳ ಮರಿ ಎಲ್ಲ ಇದನ್ನು ಎಲ್ಲ ಮಾಡಿರಿ ಅವರು. ಕಾಯಿಪಲ್ಯನು ಏನೇನು ನಮ್ಗೆ ಉದ್ಯೋಗ ಇದನ್ನು ಮಾಡಿಕೊಟ್ಟಿರಿ ಅವರು, ಅನುಕೂಲ ಮಾಡಿಕೊಟ್ಟಿರಿ. ಈಗ ಸಂಜಯ್ ಪಾಟೀಲ್ ಅವರು 2 ಸಲ MLA ಆಗಿದ್ರು, ಹೆಬ್ಬಾಳ್ಕರ್ ಅವರು 1 ಸಲ MLA ಆಗಿದ್ದಾರೆ. ಇಬ್ಬರಾಗ ಯಾರು ಬೆಸ್ಟ್? ಹೆಬ್ಬಾಳ್ಕರ್ ಬಾಯಿನ ಬೆಸ್ಟ್ ರೀ. ಅಂದ್ರೆ ಅವ್ರು ನಮಗೆ ಅಂದ್ರೆ ಲಾಕ್ಡೌನ್ ಆಗಿ ಎಲ್ಲ ಮನೆಯಾಗ ಕೆಲಸ ಇಲ್ಲದೆ ಏನೂ ಇಲ್ಲದೆ ಇದ್ದಾಗ ಅವ್ರಿಗೆಲ್ಲ ನಮಗೆ ಸಹಾಯ ಮಾಡ್ಯಾರ ಬಂದ. ಹಂಗಾಗಿ ಅವ್ರು ಬಂದು ಮಾಡಿದಂಗೆ ಇನ್ನೊಬ್ರು ಯಾರು ಬಂದ್ ಮಾಡಿಲ್ಲ ರೀ. ಇಷ್ಟೇ ರೀ. ಮತ್ತಷ್ಟು ವ್ಯಾಪಾರಿಗಳು ನಮ್ಮ ಜೊತೆಗೆ ಇರುವಂಥದ್ದು, ಅವರನ್ನು ಕೂಡ ಮಾತಾಡ್ಸೋಣ. ಮೇಡಮ್, ಈಗ ಇಲೆಕ್ಷನ್ ಬರ್ತಾ ಇದೆ, ಎಲ್ಲ ರಾಜಕಾರಣಿಗಳು ಬಂದು ನಿಮಗೆಲ್ಲ ಭೇಟಿ ಆಗ್ತಿರ್ತಾರೆ. ಯಾರ್ಯಾರು ಬಂದಿದ್ದಾರೆ? ಲಕ್ಷ್ಮಿ ಅಕ್ಕ ಬಂದಿರ್ರಿ, ಮತ್ತು ಅವರೆಲ್ಲ ಹೇಳಿ ಹೋಗ್ಯದಾರ ರೀ. ನಾವು ಅವ್ರಿಗೆ ವೋಟ್ ಮಾಡ್ತೇವೆ ರೀ. ಯಾಕಂದ್ರೆ ಈ ಊರಿಗೆ ಅವ್ರದಿಂದ ಹೆಲ್ಪ್ ಭಾಳ ಆಗೈತೆ ರೀ. ಎಲ್ಲ ರೋಡ್ಗಳು ಮಾಡಿದಾರೆ ರೀ, ಎಲ್ಲ ಮಾಡಿದಾರೆ ರೀ. ಈಗ ಸಂಜಯ್ ಪಾಟೀಲ್ ಅವರು 2 ಸಲ MLA ಆಗಿದ್ರು, ಅವ್ರು ಚಲೋ ಕೆಲಸ ಮಾಡಿದ್ರು, ಹೆಬ್ಬಾಳ್ಕರ್ ಚಲೋ ಕೆಲಸ ಮಾಡಿದ್ರು. ಅಕ್ಕ ಅವ್ರನ್ನ ಚಲೋ ಮಾಡ್ಯಾರ್ರಿ ಕೆಲಸ. ಲಕ್ಷ್ಮಿ ಅಕ್ಕ ನೆಕ್ಸ್ಟ್ ಯಾರಿಗೆ ವೋಟ್ ಹಾಕ್ತೀರಿ? ನಾವು ಅಕ್ಕ ಅವ್ರಿಗೆನ ಹಾಕ್ತೇವೆ ರೀ. ಹೆಬ್ಬಾಳ್ಕರ್ ಮೇಡಮ್ ಹೆಣ್ಮಗಳದ ಅಂತೇಳಿ ನೋಡಿ ವೋಟ್ ಹಾಕ್ತಿರೋ, ಕೆಲಸ ನೋಡಿ ಹಾಕ್ತೀರಿ? ಇಲ್ರಿ, ಅವ್ರದ್ದೆಲ್ಲ ಕೆಲಸ ಚಲೋ ಮಾಡ್ತಾರೆ ಅವ್ರ. ಮತ್ತು ಅವರಿಂದ ಎಲ್ಲ ಈ ಊರಿಗೆ ಹೆಲ್ಪ್ ಆಗೈತೆ ರೀ. ಎಲ್ಲ ಕೆಲಸಗಳು ಮಾಡಿಕೊಟ್ಟಾರ್ರಿ ಅವ್ರ. ಅದರಿಂದ ಅವ್ರಿಗೆ ನಾವು ಮಾಡ್ತೇವೆ ರೀ. ನಿಮಗೆಲ್ಲ ಭೇಟಿ ಆಗ್ತಾರೆ ಮೇಡಮ್ ಬಂದ ನಿಮ್ಮ ಕಷ್ಟ? ಹಾಂ, ಏನೂ ಕೇಳ್ಕೊಂಡ್ರೆ ಇಲ್ಲ ಅನ್ನಂಗಿಲ್ಲ ರೀ. ಅವ್ರ ಎಲ್ಲ ಮಾಡಿಕೊಡ್ತಾರೆ. ಇವಿಷ್ಟು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರ ಮನದಾಳದ ಮಾತುಗಳು. ಅಂದು ಬಾಯಿ ಅನ್ನುತ್ತಿದ್ದ ಜನರೇ ಇಂದು ತಾಯಿ ಅನ್ನುತ್ತಿದ್ದಾರೆ. 2013 ಚುನಾವಣೆಯಲ್ಲಿ ಸೋಲುಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ 2018 ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಗ್ರಾಮೀಣ ಕ್ಷೇತ್ರದ ಮನದಲ್ಲಿ ತಾಯಿಯಾಗಿ ಹೊರಹೊಮ್ಮಿದ್ದಾರೆ. 2023 ಚುನಾವಣೆಗೆ ಇನ್ನೂ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ಯಾರ ಒಲವು ಯಾರ ಕಡೆಗೆ ಎಂಬುದೇ ಸಸ್ಪೆನ್ಸ್ ಆಗಿರುವಂಥದ್ದು. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.